ಉಡುಪಿ ಜಿಲ್ಲಾ ಪೊಲೀಸ್ ವತಿಯಿಂದ ಮಾದಕ ವ್ಯಸನ ಜಾಗೃತಿ ಕಾರ್ಯಕ್ರಮ ಶಾಮಿಲಿ ಸಭಾಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹಿರಿಯ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನಿತಿನ್ ಬಿ ರಾವ್, ಮಾದಕ ವಸ್ತುಗಳು ನಮ್ಮ ಆರೋಗ್ಯದ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮ ಬೀರುತ್ತದೆ. ದುಶ್ಚಟಗಳು ವ್ಯಕ್ತಿಯ ಬದುಕು, ಕುಟುಂಬವಲ್ಲದೆ ಸಮಾಜದ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತದೆ. ಇವುಗಳ ಸೇವನೆಯಿಂದ ವ್ಯಕ್ತಿಯ ಮಾನಸಿಕ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುವುದರ ಜೊತೆಗೆ ಸಾಮಾಜಿಕ ಬದುಕಿಗೆ ಮಾರಕವಾಗುತ್ತದೆ. ಇಂತಹ ಮಾದಕ ವ್ಯಸನಗಳಿಂದ ನಾವೆಲ್ಲರೂ ಸದಾ ದೂರವಿರಬೇಕು ಎಂದರು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್, ಸಾಮಾಜಿಕ ಜಾಲತಾಣಗಳ ಮೂಲಕ ಇಂದಿನ ಯುವ ಜನತೆ ಶೋಕಿಗಾಗಿ ಮಾದಕ ವ್ಯಸನದ ದಾಸರಾಗುತ್ತಿದ್ದು, ಇದರಿಂದ ಅವರ ವೈಯಕ್ತಿಕ ಬದುಕಿಗೆ, ಸಮಾಜಕ್ಕೆ ತೊಂದರೆ ಉಂಟಾಗ್ತದೆ. ಮಾದಕ ವ್ಯಸನಿಗಳನ್ನು ದೇಶದ್ರೋಹದ ಕೃತ್ಯಕ್ಕೆ ಕೂಡ ಬಳಸಿಕೊಳ್ಳುತ್ತಿರುವುದು ಹೆಚ್ಚಾಗುತ್ತಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೆಚ್ಚುವರಿ ಜಿಲ್ಲಾಧಿಕಾರಿ ಅಬೀದ್ ಗದ್ಯಾಳ್ ವಹಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸರ್ಜನ್ ಡಾಕ್ಟರ್ ಅಶೋಕ್ ಕುಮಾರ್, ಬಾಳಿಕಾ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ PV ಭಂಡಾರಿ, ಮಾತಾ ಆಸ್ಪತ್ರೆ ಕುಂದಾಪುರದ ವೈದ್ಯರಾದ ಪ್ರಕಾಶ್ ತೋಳಾರ್, ಯುವಜನ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ರೋಷನ್ ಕುಮಾರ್ ಶೆಟ್ಟಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಸುಧಾಕರ್ ನಾಯ್ಕ್, ಕುಂದಾಪುರ DYSP HD ಕುಲಕರ್ಣಿ, ಮಹಿಳಾ ಠಾಣೆಯ CPI ರಾಘವೇಂದ್ರ ಹಾಗೂ ಇತರರು ಉಪಸ್ಥಿತರಿದ್ದರು. ನಮ್ಮ ಬದುಕು ಕೇವಲ ನಮ್ಮೊಬ್ಬರಲ್ಲ, ನಮ್ಮನ್ನು ನಂಬಿ ಬದುಕುತ್ತಿರುವಂತಹ ಅನೇಕ ಹೃದಯಗಳ ಅಮೂಲ್ಯ ಕನಸು. ಹಿಂದೆ ದೇಶದ ಉಳಿವುಗಾಗಿ ದೇಶದ ಗಡಿಗಳನ್ನು ಕಾಪಾಡಲು ಯುದ್ಧ ಮಾಡಬೇಕಾದಂತಹ ಸಂದರ್ಭವಿತ್ತು. ಆದರೆ ನಾನು ಯಾವುದೇ ರೀತಿಯ ಮಾದಕ ದ್ರವ್ಯಗಳು ಹಾಗೂ ವ್ಯಸನಕಾರಿ ಪದಾರ್ಥಗಳನ್ನು ಸೇವಿಸುವುದಿಲ್ಲ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ಮಾದಕ ವ್ಯಸನದ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಿ ನನ್ನ ಕುಟುಂಬ, ಸ್ನೇಹಿತರು ಮತ್ತು ಸಮಾಜವನ್ನು ವ್ಯಸನದಿಂದ ದೂರವಿರಲು ಪ್ರೇರೇಪಿಸುತ್ತೇನೆ. ನಶಾಮುಕ್ತ ಭಾರತ ನಿರ್ಮಾಣಕ್ಕೆ ನನ್ನಿಂದ ಸಂಪೂರ್ಣ ಸಹಕಾರ ನೀಡುತ್ತೇನೆ. ಅದಷ್ಟೇ ಅಲ್ಲದೆ ನಮಗೆ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ನಾವು ಇರುವಂಥ ಕೆಲಸ ಮಾಡುವಂಥ ಜಿಲ್ಲೆಯಲ್ಲಿ ತಾಲೂಕಾ ಮಟ್ಟದಲ್ಲಿ ಸಾರ್ವಜನಿಕರಿಗೆ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಜನರಿಗೆ ಕಾನೂನಿನ ಬಗ್ಗೆ ಅರಿವು ಉಂಟು ಮಾಡಿಸೋದು ಮತ್ತು ಕಾನೂನಿನಲ್ಲಿ ಅವರಿಗೆ ಏನು ನೆರವು ಮತ್ತು ಸೌಲಭ್ಯ ಇರುತ್ತದೆ ಎಂಬುದನ್ನು ತಿಳಿಸಿಕೊಡುವುದು ಮಹತ್ವದ ಜವಾಬ್ದಾರಿ ಮಾನ್ಯ ಉಚ್ಚ ನ್ಯಾಯಾಲಯ ಹಾಗೂ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನಮ್ಮ ಮೇಲೆ ಜವಾಬ್ದಾರಿಯನ್ನು ಹೊಂದಿದೆ. ಆದ್ದರಿಂದ ವಿಶೇಷವಾಗಿ ಉಡುಪಿ ಜಿಲ್ಲಾ ಪೊಲೀಸರು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದಾಗ ನಾನು ಸಂತೋಷದಿಂದ ಬಂದು ಕಲಿಸೋ ಪಾಠ ಅವರಿಗೆ ನಾನು ಉಡುಪಿ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮೆಂಬರ್ ಸೆಕ್ರೆಟರಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ಸೊ ಇಟ್ ಈಸ್ ಮೈ ಜಾಬ್ ಪ್ರೊಫೈಲ್ ಟು ಪ್ರಮೋಟ್ ಲೀಗಲ್ ಅವೇರ್ನೆಸ್ ಅಮಂಗ್ ದಿ ಪೀಪಲ್ ಆಫ್ ಉಡುಪಿ. ಆದ ಕಾರಣದಿಂದ ನಾನು ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ಬಂದಿದ್ದೇನೆ. ಈ ಕಾರ್ಯಕ್ರಮದ ಬಗ್ಗೆ ಹೇಳಬೇಕಂದ್ರೆ ಮಾದಕ ವ್ಯಸನ ಜಾಗೃತಿ ಕಾರ್ಯಕ್ರಮ ಅಂದರೆ ರೈಟ್ಸ್ ಅಂಡ್ ಬೇಡ. ಈ ಕಾರ್ಯಕ್ರಮವನ್ನು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜಿಲ್ಲಾ ಪೊಲೀಸ್ ಅವರು ಮತ್ತು ಜಿಲ್ಲಾ ಆಡಳಿತ ಯಾಕೆ ಹಮ್ಮಿಕೊಂಡಿದೆ ಅಂದರೆ SP ಸರ್ ಹೇಳಿದ್ರೆ ಈಗ ನಮ್ಮ ದೇಶದಲ್ಲಿ ಯೂತ್ ನಲ್ಲಿ ಈ ಡ್ರಗ್ ಅಡಿಕ್ಷನ್ ಅನ್ನೋ ಪ್ರಾಬ್ಲಮ್ ತುಂಬಾ ಜಾಸ್ತಿ ಆಗಿದೆ. ಅಥವಾ ಕೇಳಿರ್ಬೋದು. ಬಟ್ ನಮ್ಮ ಸರ್ಕಾರದ ಹಾಗೂ ಓವರಾಲ್ ಇಂಡಿಯಾದಲ್ಲಿ ಏನು ಯೋಚಿಸಿದೆ ಅಂತ ಹೇಳಿದ್ರೆ ಈ ಡ್ರಗ್ಸ್ ವಿರುದ್ಧ ಎಷ್ಟೇ ನಾವು ಅವೇರ್ನೆಸ್ ಕೊಟ್ಟರು ಅದು ಸಾಕಾಗಲ್ಲ. ಇನ್ನೂ ಡ್ರಗ್ಸ್ ಬಗ್ಗೆ
ಅದರ ಸಮಸ್ಯೆಗಳು ಮುಗಿಸ್ಬೇಕು ಅಂತ ಇಡೀ ದೇಶದಲ್ಲೇ ಎಲ್ಲರೂ ಆ ನಿಟ್ಟಿನಲ್ಲೇ ನಾವು ಈ ಕಾರ್ಯಕ್ರಮ ಮತ್ತೆ ರೈಸ್ ಅಂತ ಶೀರ್ಷಕ ಅಡಿಯಲ್ಲಿ ನಾವು ಮಾಡ್ತಾ ಇರೋದು. ನೀವು ನೋಡಿರಬಹುದು ಅದರಲ್ಲೊಂದು ಎಕ್ಸ್ಪಾನ್ಷನ್ ಇದೆ. ಒಂದೊಂದು ಸ್ಟೇಜಲ್ಲಿ ಮಾಡಬೇಕಾಗಿರೋದು. ಇದು ಈ ತಿಂಗಳು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆಗೂ ಆಚರಿಸುವಂತಹ ಒಂದು ಕಾರ್ಯಕ್ರಮ. ನೀವು ನಿಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲರದ್ದು ಹೆಚ್ಚಿನ ವಿಷಯಗಳೆಲ್ಲ ಎಲ್ಲ ಜನರೇಷನ್ ನಿಮ್ಮದು ನಮ್ಮ ಜನರೇಷನ್ ಜಾಸ್ತಿ ಮೊಬೈಲ್ ಫೋನ್ ಯೂಸೇಜ್ ಮತ್ತೆ ಅದರ ಬೇಸಿಸ್ ಮೇಲೆ ತಗೊಳ್ಳೋದು ಸ್ವಲ್ಪ ಜಾಸ್ತಿ ತಗೊಳ್ತೀವಿ. ಮೊನ್ನೆ ಅಷ್ಟೇ ಪಟ್ಟಣದಲ್ಲಿ ಒಂದು ಘಟನೆ ಆಗಿದೆ. ಯಾವುದೋ ಒಂದು ಕಟ್ಟೆ ವಿಚಾರದಲ್ಲಿ ಯಾರೋ ಒಬ್ಬರು ಇನ್ಸ್ಟಾಗ್ರಾಮ್ ರೀಲ್ ಹಾಕಿ ನೋಡಿ ಒಂದಷ್ಟು ಜನ ಗಲಾಟೆ ಮಾಡಿದ್ದಾರೆ. ಅದರಲ್ಲಿ ಸರಿ ಸತ್ಯಾಸತ್ಯ ಬಗ್ಗೆ ನಾನು ಹೇಳಲ್ಲ, ಆದರೆ ಸೋಷಿಯಲ್ ಮೀಡಿಯಾಗೆ ನಿಮ್ಮ ಜನರೇಷನ್ನಲ್ಲಿ ಎಷ್ಟು ಎಫೆಕ್ಟ್ ಇದೆ ಅನ್ನೋದು ಅದು ತುಂಬಾ ಕ್ಲಿಯರಾಗಿ ಬರ್ತಾ ಇದೆ. ಅದೇ ಸೋಷಿಯಲ್ ಮೀಡಿಯಾದಲ್ಲೇ ಕೆಲವೊಮ್ಮೆ ಏನಾಗ್ತದೆ, ಡ್ರಗ್ಸ್ ಒಂದು ನಾರ್ಮಲ್ ವಿಚಾರ, ಬ್ಯಾಲೆನ್ಸ್ ಒಂದು ಗ್ಲಾಮರ್ಸ್ ವಿಚಾರ. ಮೂವಿಯಲ್ಲಿ ಬ್ಯಾಲೆನ್ಸ್ ಕೆಟ್ಟಿದ್ದಾರೆ ತೋರಿಸಲಿಲ್ಲಂದ್ರೂ ಎಲ್ಲರೂ ಹೀಗೆ ಅವರಲ್ಲಿ ಒಂದು ಏನೋ ಒಂಥರ ಫ್ಲೋಟಿಂಗ್ ತೋರಿಸೋದು, ಬಗ್ಗೆ ವಿಮರ್ಶೆ ಮಾಡೋದು, ಈ ರೀತಿ ಮಾಡಿ ಡ್ರಗ್ಸ್ ಯೂಸೇಜ್ ಒಂದು ನಾರ್ಮಲೈಸ್ ಮಾಡಿದ್ದಾರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ. ಅದರಿಂದ ನಮಗೆಲ್ಲ ಒಂದು ನಾರ್ಮಲ್ ವಿಚಾರ ಒಂದ್ಸತಿ ಟ್ರೈ ಮಾಡಬಹುದು. ಇದರಲ್ಲಿ ಅಷ್ಟು ಸಮಸ್ಯೆ ಇದೆ, ಅದೇ ಒಂದು ದೊಡ್ಡ ಸಮಸ್ಯೆ ಆಗಿರ್ಬೋದು. ಈ ರೀತಿ ಟ್ರೈ ಮಾಡಿದ್ರೆ ನಾವು ಪೊಲೀಸಿನಲ್ಲೇ ಕೆಲಸ ಮಾಡ್ತಿರೋದು ನೂರಾರು ಎಕ್ಸಾಂಪಲ್ಸ್ ನಮಗೆ ಸಿಗ್ತದೆ. ನಾನು ಉದಾಹರಣೆಯಲ್ಲಿ ಮೊಬೈಲಲ್ಲಿ ಒಬ್ಬ ಇಂಜಿನಿಯರಿಂಗ್ ಕಾಲೇಜ್ ತಂದೆ ಸರ್ಕಾರಿ ನೌಕರಿದ್ದಾರೆ. ಅವನು ಆಲ್ಮೋಸ್ಟ್ 1.5 ಕೋಟಿ ಡ್ರಗ್ಸ್ ಕೊಟ್ಟಿಗೆ ಸಿಕ್ಕಿಬಿದ್ದಿದ್ದಾನೆ. ಅವನಿಗೆ ದುಡ್ಡಿಗೆ ಕೊಡ್ತಾ ಇಲ್ಲ ಮನೆಯಲ್ಲಿ. ಅವನು ಯೂಸರ್ ಆಗಿ ಸ್ಟಾರ್ಟ್ ಮಾಡ್ತಾನೆ, ಆಮೇಲೆ ರೆಗ್ಯುಲರ್ ಆಗಿ ಕನ್ವರ್ಟ್ ಆಗಿದ್ದಾರೆ. ಸೊ ಎಷ್ಟು ವಿದ್ಯಾವಂತ ಇದ್ದಾರೆ ಅನ್ನೋ ಅಥವಾ ಮನೆಯಲ್ಲಿ ಎಷ್ಟು ದುಡ್ಡಿದೆ ಅನ್ನೋದು ಒಬ್ಬ ವ್ಯಕ್ತಿಯು ರೆಗ್ಯುಲರ್ ಆಗಿ ಕನ್ವರ್ಟ್ ಮಾಡಿ ತಲೆ ಮಾಡೋದಿಲ್ಲ. ಏನು ಯಾರು ಬೇಕಾದ್ರೆ ಈ ಕಾರಣದಿಂದ ಯಾರು. ಅದೇ ರೀತಿ ಮಂಗಳೂರಲ್ಲಿ ಒಂದು